ಸುಧಾರಕ ಭಾಗಶಾಲಿನಃ ದ್ವಿತೀಯೋ ಭೀಮಯೇವ ಚ पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम माड्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिणां यथा विनिमयो यत्र त्रित्वो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दोऽव्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुभूतं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ ಆರನೇ ಅಧ್ಯಾಯದಲ್ಲಿ ಇವತ್ತು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ ಸ್ವಲ್ಪ ಏನ್ ತಿಳಿಲ್ಲ. ಹೌದಾ? ಬರ್ತಾ ಇಲ್ಲ. ಆಚಾರ್ ಬರ್ತಾ ಇಲ್ಲ. ಆಡಿಯೋ ಬದಲ ಆಡಿಯೋ ಕೇಳ್ತಾ ಇಲ್ಲ. ಮ್ಯೂಟ್ ಇದ್ದಾರೆ, ಆಚಾರ್ಯ ಮ್ಯೂಟ್ ಇದ್ದಾರೆ. ಇವಾಗ ಬರ್ತಾ ಇದೆಯಾ? ಈಗ ಬರ್ತಾ ಇದೆ. ವಾಯ್ಸ್ ಇಲ್ವಾ ಇವಾಗ? ಇಲ್ಲ, ವಾಯ್ಸ್ ಇಲ್ಲ. ನಮಸ್ಕಾರ ಗುರುಗಳೇ. ಶ್ರೀಮದ್ ಭಾಗವತದ
ಚತುರ್ಥ ಸ್ಕಂಧದ 6ನೇ ಅಧ್ಯಾಯದ 20ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗಸ್ಯ ನೇತ್ರೇ ಭಗವಾನ್ ಪತಿತಸ್ಯ ರುಷಾ ಭುವಿ ಉಜ್ಜಹಾರ ಸದಸ್ಯಕ್ಷ್ಣಾ ಯಶ್ಶ ಪಂತಮಸೂಚಯತ್. ದಕ್ಷನ ಯಜ್ಞವನ್ನ ನಾಶ ಮಾಡಲಿಕ್ಕೋಸ್ಕರ ಎಲ್ಲ ರುದ್ರನ ಪ್ರಮಥ ಗಣಗಳು, ರುದ್ರನ ಸೇವಕರು ಅನೇಕ ಜನ ಬಂದು ನಾನಾ ವಿಧವಾದ ವೇಷಧಾರಿಗಳಾಗಿರ್ತಕ್ಕಂತಹ ಆ ರುದ್ರಗಣಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯಜ್ಞವನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ಅದರಲ್ಲಿ ಭೃಗುಮುನಿಗಳನ್ನ ವೀರಭದ್ರ ಅವರು ಹಾಸ್ಯ ಮಾಡಿದ್ದಕ್ಕೋಸ್ಕರ ಅವರ ಗಡ್ಡ ಮೀಸೆಗಳನ್ನು ಕಿತ್ತು ಹಾಕಿದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಆ ಭೃಗುಮುನಿಗಳ ಗಡ್ಡ ಮೀಸೆಗಳನ್ನ ವೀರಭದ್ರ ಕಿತ್ತು ಹಾಕಿದ. ಈಗ ಹೇಳ್ತಾ ಇದ್ದಾರೆ, ಭಗದೇವ ಪ್ರಜಾಪತಿಗಳ ಆ ಒಂದು ಸತ್ರದಲ್ಲಿ ಶಿವನಿಂದೆಯನ್ನ ಇನ್ನೂ ಮಾಡು ಅಂತ ದಕ್ಷ ಪ್ರಜಾಪತಿಯನ್ನ ಹುರಿದುಂಬಿಸ್ತಾ ಇದ್ದಂತೆ. ಅದಕ್ಕೋಸ್ಕರ ವೀರಭದ್ರ ಆ ಭಗದೇವನನ್ನ ನೆಲದ ಮೇಲೆ ಹಾಕಿ ಕೋಪದಿಂದ ಅವನ ಕಣ್ಣುಗಳನ್ನ ಕಿತ್ತು ಹಾಕಿದ್ದಂತೆ. ಭೃಗುಮುನಿಗಳು ಮೀಸೆಯನ್ನ ತಿರುವಿ ನಕ್ಕು ಶಿವನಿಗೆ ಅಪಹಾಸ ಮಾಡಿದ್ರಿಂದ ಮೀಸೆಯನ್ನ ಗಡ್ಡವನ್ನ ಕಿತ್ತು ಹಾಕಿದ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಆ ಸಮಯದಲ್ಲಿ ಭಗ ಅನ್ನೋನು ಕಣ್ಣು ಮಿಟುಕಿಸಿ ಇನ್ನೂ ಮಾಡು, ಆ ಶಿವನಿಂದೆಯನ್ನ ಇನ್ನೂ ಕೂಡ ಹೆಚ್ಚೆಚ್ಚು ಮಾಡು ಅಂತ ದಕ್ಷ ಪ್ರಜಾಪತಿಗೆ ಅವನು ಹುರಿದುಂಬಿಸ್ತಾ ಇದ್ದ. ಆದ್ದರಿಂದ ಅವನ ಕಣ್ಣುಗಳನ್ನ ಕಿತ್ತು ಹಾಕಿದ್ದಂತೆ ವೀರಭದ್ರ. ಆ ಭಗದೇವನ ಕಣ್ಣುಗಳನ್ನ ಕಿತ್ತು ಹಾಕಿದ. ಭಗಸ್ಯ ನೇತ್ರೇ ಭಗವಾನ್ ಪತಿತಸ್ಯ ರುಷಾ ಭುವಿ ಉಜ್ಜಹಾರ ಸದಸ್ಯಕ್ಷ್ಣಾ ಯಶ್ಶ ಪಂತಮಸೂಚಯತ್ ಪೂಷ್ಣಶ್ಚಾಪಾತಯದ್ದಂತಾನ್ ಕಳಿಂಗಸ್ಯ ಯಥಾ ಬಲಃ ಶಪ್ಯಮಾನೆ ಗರಿಮಣಿ ಯೋಹ ಸದ್ದರ್ಶಯನ್ ದತಃ. ಇನ್ನು ಪೂಷದೇವ ಅನ್ನೋನು ಅವತ್ತು ದಕ್ಷ ಶಿವನನ್ನ ನಿಂದನೆ ಮಾಡುವಾಗ ಹಲ್ಲು ಬಿಚ್ಚಿ ನಗುತ್ತಾ ಇದ್ದಂತೆ. ಹಲ್ಲು ಕಿರಿದು ನಗುತ್ತಾ ಇದ್ದ ಅವತ್ತು ಪೂಷ ಅನ್ನೋ ದೇವ. ಅದಕ್ಕೆ ವೀರಭದ್ರ ಏನು ಮಾಡಿದ, ಆ ಪೂಷ ಅನ್ನೋ ದೇವನ ಹಲ್ಲನ್ನು ಮುರಿದು ಹಾಕಿದ್ದಂತೆ. ಯಥಾ ಬಲಹ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಕಳಿಂಗಸ್ಯ ಯಥಾ ಬಲಹ ಅಂತ ಅಂದ್ರೆ ಮುಂದೆ ಬಲರಾಮ್ ದೇವರು ದಂತವಕ್ರನ ಹಲ್ಲನ್ನ ಹೀಗೆ ಕೇಳ್ತಾರಂತೆ. ಬಲರಾಮ ದೇವರು ದಂತವಕ್ರನ ಹಲ್ಲನ್ನ ಮುಂದೆ ಯಾವ ರೀತಿ ಕೇಳ್ತಾರೋ ಅದೇ ರೀತಿ ಇದು ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ದಕ್ಷನ ಯಜ್ಞದಲ್ಲಿ ಪೂಷದೇವ ಹಲ್ಲು ಕಿರಿದು ನಕ್ಕಿದ್ರಿಂದ ಆ ಹಲ್ಲನ್ನ ವೀರಭದ್ರ ಹೇಗೆ ಮುರಿದ ಅಂದ್ರೆ ಮುಂದೆ ಬಲರಾಮ ದಂತವಕ್ರನ ಹಲ್ಲನ್ನ ಹೇಗೆ ಕೇಳ್ತಾನೋ ಹಾಗೆ ಅಂತ ದೃಷ್ಟಾಂತ.
ಊಷ್ಣಶ್ಚಾಪಾತಯದ್ದಂತಾನ್ ಊಷ್ಣಶ್ಚಾಪಾತಯದ್ದಂತಾನ್ ಕಳಿಂಗಸ್ಯ ಯಥಾ ಬಲಃ ಶಪ್ಯಮಾನೆ ಗರಿಮಣಿ ಯೋಹ ಸದ್ದರ್ಶಯನ್ ದತಃ. ಗರಿಮಣಿ ಅಂತಂದ್ರೆ ಗುರುಸ್ಥಾನದಲ್ಲಿ ಇರ್ತಕ್ಕಂತಹ ಶಿವನಿಗೆ ಶಪ್ಯಮಾನೆ ಶಾಪವನ್ನು ಕೊಡ್ತಾ ಅವನಿಗೆ ಅಂದ್ರೆ ನಿಂದನೆ ಮಾಡ್ತಾ ಇರುವಾಗ ಅಂತ ಅರ್ಥ. ಗರಿಮಣಿ ಶಪ್ಯಮಾನೆ ಸತಿ ಶಿವನನ್ನ ಕುರಿತು ಶಾಪ ಇದು ನಿಂದನೆಯನ್ನ ಮಾಡ್ತಾ ಇರೋ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ಮಾಡು ಅಂತ ಹಲ್ಲು ಕಿರಿದು ನಗತಾ ಇದ್ದ ಪೂಷ ಎಂಬತಕ್ಕಂಥವನು. ಅದಕ್ಕೋಸ್ಕರ ಅವನ ಹಲ್ಲನ್ನು ಮುರಿದ. ಆಕ್ರಮ್ಯೋರಸಿ ದಕ್ಷಸ್ಯ ಶಿತಧಾರೇಣ ಹೇತಿನ ಛಿಂದನ್ನಪಿ ತದುದ್ಧರ್ತುಂ ನಾಶಕ್ನೋತ್ ತ್ರ್ಯಂಬಕಸ್ತದಾ. ಇನ್ನು ವೀರಭದ್ರ ಏನು ಮಾಡಿದ ಅಂದರೆ ದಕ್ಷನ ಎದೆಯ ಮೇಲೆ ಕಾಲನ್ನ ಇಟ್ಟು ಒಂದು ಚೂಪಾಗಿರ್ತಕ್ಕಂತಹ ಕತ್ತಿಯಿಂದ ಆ ದಕ್ಷನ ತಲೆಯನ್ನ ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡಿದ. ಒಳ್ಳೆ ಚೂಪಾದ ಶಿತಧಾರೇಣ ಹೇತಿನ ಅಂತಾರೆ. ಒಳ್ಳೆ ಚೂಪಾದ ಕತ್ತಿಯನ್ನ ತಗೊಂಡಿದ್ದಾನೆ. ಆ ಕತ್ತಿಯಿಂದ ತಲೆಯನ್ನ ಕತ್ತರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ತುಂಡಾಗ್ತಾ ಇಲ್ಲ. ಆ ದಕ್ಷನ ತಲೆಯನ್ನ ಕತ್ತರಿಸಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ ವೀರಭದ್ರ. ಚೂಪಾದ ಕತ್ತಿಯನ್ನ ತಗೊಂಡು ತಲೆಯನ್ನ ಕತ್ತರಿಸ್ತಾ ಇದ್ರೆ ನಾಶಕ್ನೋತ್ ಅಂತಾರೆ. ತದುದ್ಧರ್ತುಂ ನಾಶಕ್ನೋತ್, ಆ ತಲೆಯನ್ನ ತುಂಡು ಮಾಡಲಿಕ್ಕೆ ಆಗಲಿಲ್ಲ. ಎದೆ ಮೇಲೆ ಕಾಲಿಟ್ಟುಕೊಂಡಿದ್ದಾನೆ. ಕಾಲಿಟ್ಟುಕೊಂಡು ಕತ್ತಿ ಚೂಪಾದ ಕತ್ತಿಯಿಂದ ಕತ್ತರಿಸ್ತಾ ಇದ್ದಾನೆ ತಲೆಯನ್ನ, ಆದರೆ ಕತ್ತರಿಸ್ಲಿಕ್ಕೆ ಆಗಲಿಲ್ಲ. ಆಕ್ರಮ್ಯೋರಸಿ ದಕ್ಷಸ್ಯ ಶಿತಧಾರೇಣ ಹೇತಿನ ಛಿಂದನ್ನಪಿ ತದುದ್ಧರ್ತುಂ ನಾಶಕ್ನೋತ್ ತ್ರ್ಯಂಬಕಸ್ತದಾ. ಶಸ್ತ್ರೈರಸ್ತ್ರಾನ್ವಿತೈರೇನಂ ಅನಿರ್ಭಿಣ್ಣತ್ವಚಂ ಹರಃ ವಿಸ್ಮಯಂ ಪರಮಾಪನ್ನೋ ದಧ್ಯೌ ಪಶುಪತಿಶ್ಚಿರಂ. ಈ ಯಾರು ವೀರಭದ್ರ ಒಳ್ಳೆ ಚೂಪಾದ ಕತ್ತಿಯನ್ನು ತಗೊಂಡಿದ್ದಾನೆ. ಮಂತ್ರಪೂರ್ವಕವಾದ ಶಸ್ತ್ರಗಳಿಂದಲೂ ಆ ತಲೆಯನ್ನ ಕತ್ತರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನು ಮಾಡಿದರೂ ಕೂಡ ದಕ್ಷ ಪ್ರಜಾಪತಿಯ ಒಂದು ಚೂರು ಚರ್ಮವನ್ನು ಕೂಡ ಹರಿಲಿಕ್ಕಾಗಲಿಲ್ಲ ಅಂತೆ. ತಲೆ ಕತ್ತರಿಸೋದಿರ್ಲಿ, ಅವನ ಎದೆ ಮೇಲೆ ಕಾಲಿಟ್ಟು ಬೇಕಾದಷ್ಟು ಶಸ್ತ್ರ ಅಸ್ತ್ರಗಳಿಂದ ಅವನನ್ನ ಕೊಯ್ಯಬೇಕು ಅಂತ ನೋಡಿದ್ರೆ ಒಂದು ಚೂರು ಚರ್ಮವೂ ಕೂಡ ಗಾಯ ಆಗಲಿಲ್ಲ ಅವನಿಗೆ, ದಕ್ಷ ಪ್ರಜಾಪತಿಗೆ. ಮಂತ್ರಪೂರ್ವಕವಾದ ಶಸ್ತ್ರಗಳಿಂದಲೂ ಪ್ರಯತ್ನ ಮಾಡಿದ್ನಂತೆ ವೀರಭದ್ರ, ಆದರೂ ಆಗಲಿಲ್ಲ. ಒಂದು ಚೂರು ಚರ್ಮನೂ ಕೂಡ ಹರಿಲಿಲ್ಲ. ಒಂಚೂರು ಏನಾದರೂ ತಾಕಿದ್ರೆ ಸಾಕು ಚರ್ಮ ಗಾಯ ಆಗ್ತದೆ. ಅಂಥದ್ದು ಅಸ್ತ್ರಪೂರ್ವಕವಾದ ಶಸ್ತ್ರಗಳಿಂದಲೂ ವೀರಭದ್ರ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಚರ್ಮನೂ ಕೂಡ ಹರಿಲಿಲ್ಲ. ತ್ವಚಂ ನಿರ್ಭಿಣ್ಣ ತ್ವಚಂ ಅನಿರ್ಭಿಣ್ಣ ತ್ವಚಂ ಅಂತಾರೆ. ಒಂದು ಚೂರು ಚರ್ಮದಲ್ಲಿ ಗಾಯ ಕೂಡ ಆಗಲಿಲ್ಲ, ಗಾಯ ಕೂಡ ಮಾಡ್ಲಿಕ್ಕಾಗಲಿಲ್ಲ. ಇದನ್ನು ನೋಡಿ ವೀರಭದ್ರನಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಆಶ್ಚರ್ಯ ಆಗಿ ಅವನೇನು ಮಾಡಿದ, ತನ್ನ ಮೂಲ ರೂಪವನ್ನ ಧ್ಯಾನ ಮಾಡಿದ್ನಂತೆ. ವೀರಭದ್ರ ತನ್ನ ಮೂಲ ರೂಪ ಶಿವ. ಶಿವನೇ ವೀರಭದ್ರನಾಗಿ ಇವಾಗ ಅವತಾರ ಮಾಡಿ ಬಂದದ್ದು.
ಆದ್ರಿಂದ ವೀರಭದ್ರ ಏನು ಮಾಡಿದ, ತನ್ನ ಮೂಲ ರೂಪದ ಧ್ಯಾನ ಮಾಡಿದ. ಆವಾಗ ಆ ಮೂಲ ರೂಪಿಯಾದ ಶಿವನೇ ಕೈಲಾಸದಿಂದ ಬಂದನಂತೆ. ಮೂಲ ರೂಪ ಧ್ಯಾನ ಮಾಡಿದಾಗ ಅವತಾರ ರೂಪಕ್ಕೆ ಮೂಲ ರೂಪದ ಶಕ್ತಿ ಬರ್ತದೆ. ಪೂರ್ತಿ ಶಕ್ತಿ ಯಾವಾಗಲೂ ಇರೋದಿಲ್ಲ. ಅದನ್ನು ನಾವು ಹಿಂದೆ ನಿರ್ಣಯದಲ್ಲಿ ನೋಡಿದ್ದೇವೆ. ದೇವತೆಗಳು ಅವತಾರ ಮಾಡಿದಾಗ ಮೂಲ ರೂಪದ ಪೂರ್ಣ ಶಕ್ತಿ ಯಾವಾಗಲೂ ಇರೋದಿಲ್ಲ. ಆ ಮೂಲ ರೂಪದ ಸ್ಮರಣೆ ಮಾಡಿಕೊಂಡಾಗ ಮಾತ್ರ ಬರ್ತದೆ. ಹಾಗಾಗಿ ವೀರಭದ್ರ ಮೂಲ ರೂಪ ಧ್ಯಾನ ಮಾಡಿದಾಗ ಮೂಲ ರೂಪದಿಂದ ಸ್ವತಃ ಶಿವನೇ ಬಂದ ಕೈಲಾಸದಿಂದ. ಅವನು ಬಂದು ಪ್ರಯತ್ನ ಮಾಡಿದ. ಸ್ವತಃ ಶಿವ ಬಂದು ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ ಅಂತ ಹೇಳ್ತಾರೆ. ಅವನು ಬಂದು ಪ್ರಯತ್ನ ಮಾಡಿದಾಗಲೂ ಆಗದೆ ಇದ್ದಾಗ ಇದಕ್ಕೆ ಬೇರೆ ಏನು ಉಪಾಯ ಅಂತ ಚಿಂತೆ ಮಾಡ್ತಾ ಕೂತ. ಏನು ಮಾಡಿದ್ರು ಇವನನ್ನ ಕತ್ತರಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಬೇರೆ ಏನು ಮಾಡಬಹುದು ಇವನಿಗೆ ಅಂತ ಅದರ ಉಪಾಯವನ್ನ ಬಹಳ ಹೊತ್ತು ಧ್ಯಾನ ಮಾಡಿದ್ನಂತೆ. ದೃಷ್ಟ್ವಾ ಸಂಜ್ಞಪನೆ ಯೋಗಂ ಪಶೂನಾಂ ಸಪತಿರ್ಮಖೇ ಯಜಮಾನ ಪಶೋಸ್ತಸ್ಯ ಕಾಯಾತ್ ತೇನಾಹರಚ್ಛಿರಃ. ಈ ರುದ್ರ ಬಹಳ ಆಲೋಚನೆಯನ್ನ ಮಾಡಿದ. ಏನು ಮಾಡಬಹುದು, ಇದಕ್ಕೆ ಬೇರೆ ಏನು ಉಪಾಯ ಇದೆ? ಈ ದಕ್ಷನ ತಲೆಯನ್ನ ಕಡಿಬೇಕಾಗಿದೆ. ಏನು ಮಾಡಿದರೂ ಅವನ ಚರ್ಮವನ್ನು ಕೂಡ ಗಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಏನು ಮಾಡಬಹುದು ಅಂತ ಉಪಾಯವನ್ನ ಆಲೋಚನೆ ಮಾಡ್ತಾ ಇರುವಾಗ ಅವನಿಗೆ ಒಂದು ಉಪಾಯ ಹೊಳಿತು. ಏನದು ಅಂದ್ರೆ, ಇದನ್ನ ಒಂದು ಯಜ್ಞ ಅನ್ನೋ ಅನುಸಂಧಾನದಿಂದ ಮಾಡೋಣ. ಯಜ್ಞ ಅನ್ನೋ ಅನುಸಂಧಾನದಿಂದ ಪ್ರಯತ್ನ ಮಾಡಿದರೆ ಯಜ್ಞದಲ್ಲಿ ಈ ದಕ್ಷನನ್ನ ಪಶುವನ್ನಾಗಿ ಮಾಡಿ ಅವನನ್ನ ಕತ್ತರಿಸಿ ಆ ಯಜ್ಞದಲ್ಲಿ ಆಹುತಿಯನ್ನಾಗಿ ಕೊಡೋದು. ಈ ರೀತಿ ಯಜ್ಞ ಅನ್ನೋ ಅನುಸಂಧಾನದಿಂದ ನಾನು ಪ್ರಯತ್ನ ಮಾಡಿದರೆ ಆವಾಗ ದಕ್ಷ ವಧಾರ್ಹನಾಗ್ತಾನೆ ಅನ್ನೋ ಉಪಾಯವನ್ನು ಕಂಡುಕೊಂಡ. ಇವನನ್ನ ಪಶು ಅಂತ ಚಿಂತನೆ ಮಾಡಿ ಯಜ್ಞ ಅನ್ನೋ ಒಂದು ಅನುಸಂಧಾನದಿಂದ ಈ ರೀತಿ ಇವನನ್ನ ಕತ್ತರಿಸೋಣ, ಆವಾಗ ಇವನು ವಧಾರ್ಹನಾಗ್ತಾನೆ ಅನ್ನೋ ಉಪಾಯವನ್ನ ಕಂಡುಕೊಂಡ ವೀರಭದ್ರ. ಆದರೆ ಯಜ್ಞದಲ್ಲಿ ಜೀವಂತವಾದ ಪಶುವಿನ ತಲೆಯನ್ನ ಕತ್ತರಿಸೋದಿಲ್ಲ. ಯಜ್ಞ ಮಾಡುವಾಗ ಆ ಪಶುವನ್ನ ಮೊದಲು ಉಸಿರು ಕಟ್ಟಿಸಿ ಸಾಯಿಸಿ ಆಮೇಲೆ ಕತ್ತರಿಸ್ತಾರಂತೆ. ಅದು ಕ್ರಮ. ಮೊದಲು ಅದು ಉಸಿರು ಕಟ್ಟಿ ಸಾಯಬೇಕು, ಸತ್ತ ಮೇಲೆ ಕತ್ತರಿಸೋದು. ಜೀವಂತವಾದ ಪಶುವಿನ ತಲೆ ಕತ್ತರಿಸೋದು ಅದು ತಪ್ಪು. ಹಾಗಲ್ಲ ಕ್ರಮ. ಮತ್ತೆ ಈ ಪಶು ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಯಜಮಾನ ಏನಿದ್ದಾನೆ ಈ ದಕ್ಷ, ಈಗ ಆ ದಕ್ಷನನ್ನ ಮಂತ್ರಪೂರ್ವಕವಾಗಿ ಕಿತ್ತು ಮಂತ್ರಪೂರ್ವಕವಾಗಿ ಅವನ ಕತ್ತನ್ನ ಹಿಸಿಗಿ ಕೊಲ್ಲಬೇಕು. ಆಮೇಲೆ ಅವನ ಶರೀರದಿಂದ ತಲೆಯನ್ನ ತುಂಡು ಮಾಡಬೇಕು. ಆವಾಗ ಮಾತ್ರ ಅದು ಯಜ್ಞ ಅಂತ ಕರೆಸ್ಕೊಳ್ತದೆ. ಯಾಕೆಂದ್ರೆ ಯಜ್ಞದಲ್ಲಿ ಪಶುವನ್ನ ಹಾಗೆ ಮಾಡ್ತಾರೆ. ಮೊದಲು ಉಸಿರು ಕಟ್ಟಿಸಿ ಸಾಯಿಸ್ತಾರೆ, ಆಮೇಲೆ ಅದರ ತಲೆಯನ್ನ ಕತ್ತರಿಸ್ತಾರೆ. ಜೀವಂತ ಪಶುವಿನ ತಲೆ ಕತ್ತರಿಸೋದಲ್ಲ. ಹಾಗಾಗಿ ಈ ರುದ್ರ ಇವಾಗ ಹಾಗೆ ಮಾಡಿದ್ದಂತೆ. ಮೂಲ ರೂಪದ ಶಿವನೇ ಬಂದು ಆ ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನ ಹಿಚುಕಿ ಉಸಿರು ಕಟ್ಟಿಸಿ ಸಾಯಿಸಿದ ಮೊದಲು. ಆಮೇಲೆ ಅವನ ಶರೀರದಿಂದ ತಲೆಯನ್ನ ತುಂಡು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಸಾಧುವಾದಸ್ತದಾ ತೇಷಾಂ ಕರ್ಮ ತತ್ತಸ್ಯ ಶಂಸತಾಂ ಭೂತ ಪ್ರೇತ ಪಿಶಾಚಾನಾಂ ಅನ್ಯೇಷಾಂ ತದ್ವಿಪರ್ಯಯಃ. ಈ ರೀತಿ ಶಿವ ದಕ್ಷ ಪ್ರಜಾಪತಿಯನ್ನ ಸಂಹಾರ ಮಾಡಿದ. ಈ ರೀತಿ ದಕ್ಷನ ಸಾವು ಆದ ಮೇಲೆ
ಭೂತ ಪ್ರೇತ ಪಿಶಾಚಗಳು ಅದನ್ನೆಲ್ಲ ಪ್ರಶಂಸೆ ಮಾಡಿದುವಂತೆ. ಈ ದಕ್ಷನನ್ನ ಸಂಹಾರ ಮಾಡಿದ್ದನ್ನ ಎಲ್ಲ ಭೂತ ಪ್ರೇತ ಪಿಶಾಚಗಳೆಲ್ಲ ಭಲೆ ಭಲೆ ಎಂದುವಂತೆ. ಆದರೆ ದಕ್ಷನ ಕಡೆಯವರೆಲ್ಲ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಅವ್ರು ಅಂದುಕೊಂಡ್ರು. ತದ್ವಿಪರ್ಯಯ ಅಂತಾರೆ. ಭೂತಪ್ರೇತ ಪಿಶಾಚಾನಾಂ ಶಂಸತಾಂ ಸಾಧುವಾದ ಅಂತಂದ್ರು ಅವರೆಲ್ಲ. ಭೂತಪ್ರೇತ ಪಿಶಾಚಗಳೆಲ್ಲ ಒಳ್ಳೆ ಕೆಲಸ, ಭಾರಿ ಚೆನ್ನಾಗಿ ಆಯ್ತು, ಒಳ್ಳೆ ಕೆಲಸ ಮಾಡಿದ ಶಿವ ಅಂತ ಅವರೆಲ್ಲ ಹೊಗಳಿದ್ರು. ಆದ್ರೆ ದಕ್ಷಿಣ ಕಡೆಯವರೆಲ್ಲ ತದ್ವಿಪರ್ಯಯ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಅವರೆಲ್ಲ ದುಃಖಪಟ್ರು. ಜುಹಾವೈ ತಚ್ಛಿರಸ್ತಸ್ಮಿನ್ ದಕ್ಷಿಣಾಗ್ನಾವಮರ್ಷಿತಃ ತದ್ದೇವಯಜನಂ ದಗ್ಧ್ವಾ ಪ್ರಾತಿಷ್ಠದ್ ಗುಹ್ಯಕಾಲಯಂ. ಶಿವ ತಾನು ದಕ್ಷ ಪ್ರಜಾಪತಿಯ ತಲೆಯನ್ನ ಈ ರೀತಿ ಕತ್ತರಿಸಿದ. ಆದರೆ ಆಮೇಲೆ ಅವನು ಅಂದುಕೊಂಡ, ಅಸಹನೆಯಿಂದ ನಾನು ಮಾಡಿಬಿಟ್ಟೆ. ಈ ರೀತಿ ಅಸಹನೆಯಿಂದ ತಾನು ಕತ್ತರಿಸಿದ ಆ ದಕ್ಷನ ತಲೆಯನ್ನ ದಕ್ಷಿಣಾಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟು ಬಿಟ್ನಂತೆ. ಆಮೇಲೆ ಪೂರ್ತಿ ಯಜ್ಞಶಾಲೆಯನ್ನೂ ಸುಟ್ಟು ಬಿಟ್ನಂತೆ. ಮೊದಲು ದಕ್ಷನ ತಲೆಯನ್ನ ಮಾತ್ರ ದಕ್ಷಿಣಾಗ್ನಿ ಎಂಬ ಕುಂಡದಲ್ಲಿ, ಹಿಂದೆ ಹೇಳಿದ್ರು, ಆ ಕುಂಡ ದಕ್ಷಿಣಾಗ್ನಿಯನ್ನ ಕುಂಡದಲ್ಲಿ ಆ ತಲೆಯನ್ನ ಹಾಕಿ ಸುಟ್ಟ ಮೊದಲು. ಆಮೇಲೆ ಪೂರ್ತಿ ಯಜ್ಞಶಾಲೆಯನ್ನು ಕೂಡ ಸುಟ್ಟು ಕೈಲಾಸಕ್ಕೆ ಹೋದ್ನಂತೆ. ಶಿವನೇ ಬಂದು ಮಾಡಿದ್ದಿದೆಲ್ಲ, ವೀರಭದ್ರನಿಗಾಗಲಿಲ್ಲ. ಶಿವನೇ ಬಂದು ಆ ವೀರಭದ್ರ ತನ್ನ ಮೂಲ ರೂಪದ ಸ್ಮರಣೆಯನ್ನ ಮಾಡಿದ ಮೇಲೆ ಸ್ವತಃ ಶಿವನೇ ಬಂದು ದಕ್ಷನ ತಲೆಯನ್ನ ಕಡಿದು ಆ ದಕ್ಷಿಣಾಗ್ನಿಯಲ್ಲಿ ಹಾಕಿ ಸುಟ್ಟು ಇಡೀ ದಕ್ಷನ ಯಜ್ಞವನ್ನೆಲ್ಲ ಧ್ವಂಸ ಮಾಡಿ ಪೂರ್ತಿ ಸುಟ್ಟು ಹಾಕಿ ಕೈಲಾಸಕ್ಕೆ ಹೋದ ಅಂತ. ಹೀಗೆ ಈ 4 ಶ್ಲೋಕಗಳಲ್ಲಿ ದಕ್ಷನ ಸಂಹಾರವನ್ನ ಹೇಗೆ ಮಾಡಿದ್ದಾರೆ ಅನ್ನೋ ವಿಷಯ ಇದೆ. ದಕ್ಷನ ಸಂಹಾರ ಹೇಗಾಯಿತು ಅಂತ ಇಷ್ಟು ವಿಷಯ. ಯಾಕೆಂದ್ರೆ ದಕ್ಷನ ತಲೆಯನ್ನ ಕಡದ ಮೇಲೆ ಅದು ಹಾಗೇ ಬಿಟ್ಟಿದ್ರೆ ತಿರುಗಿ ದೇವತೆಗಳು ಅದನ್ನು ಜೋಡಿಸ್ತಿದ್ರೋ ಏನೋ, ಜೋಡಿಸುವ ಸಂಭವ ಇತ್ತು. ದೇವತೆಗಳಿಗೆ ಅದೆಲ್ಲ ಗೊತ್ತು ತುಂಬಾ ಚೆನ್ನಾಗಿ. ಅದಕ್ಕೋಸ್ಕರ ಆ ದಕ್ಷನಿಗೆ ಈ ತಲೆ ಮತ್ತೆ ಬರಬಾರದು ಅಂತ ಇವನು ಶಿವ ಅದನ್ನು ದಕ್ಷಿಣಾಗ್ನಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡೇ ಹೋಗಿದ್ದು. ಒಂದ್ ವೇಳೆ ತುಂಡು ಮಾಡಿ ಅಲ್ಲೇ ಬಿಟ್ಟು ಹೋಗಿದ್ರೆ ಆ ತಲೆಯನ್ನ ದೇವತೆಗಳೆಲ್ಲ ಏನ್ ಮಾಡ್ತಿದ್ರು, ಅದೇ ತಲೆಯನ್ನ ಮತ್ತೆ ದಕ್ಷನಿಗೆ ಇಟ್ಟು ಜೋಡಿಸಿ ಅದೇ ತಲೆ ಮತ್ತೆ ವಾಪಸ್ ಬರೋ ಹಾಗೆ ಮಾಡಿಬಿಡ್ತಿದ್ರು. ಆವಾಗ ನಂದಿ ಒಂದು ಶಾಪ ಕೊಟ್ಟಿದ್ನಲ್ಲ, ಅದು ಸುಳ್ಳಾಗ್ತಿತ್ತು. ನಂದಿ ಶಾಪ ಕೊಟ್ಟಿದ್ದ ದಕ್ಷನಿಗೆ, ಸದ್ಯದಲ್ಲೇ ಹೋತದ ತಲೆ ಬರ್ಲಿ ಅಂತ ಶಾಪ ಕೊಟ್ಟಿದ್ದ. ಈ ತಲೆ ಹೋಗ್ಬೇಕು ಅವನಿಗೆ, ಇದು ತಲೆ ಇರಬಾರ್ದು ಇನ್ನು ಮೇಲೆ. ಅವನಿಗೆ ಹೋತ, ಆಡು, ಅಜ ಅದರ ತಲೆ ಬರಬೇಕು. ಅದು ನಂದಿ ಕೊಟ್ಟ ಶಾಪ, ಅದು ಸತ್ಯ ಆಗಬೇಕು. ಅದಕ್ಕೋಸ್ಕರ ಶಿವ ಏನು ಮಾಡಿದ, ದಕ್ಷನ ತಲೆಯನ್ನು ಸುಟ್ಟು ಬೂದಿ ಮಾಡಿದ ಅಂತ. ಈ ದಕ್ಷ ಪ್ರಜಾಪತಿ ಒಂದು ಸತ್ರವನ್ನ ಏನು ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲ, ಇದು ಬೃಹಸ್ಪತಿ ಸವ ಅಂತ ಒಂದು ವೈಷ್ಣವ ಯಾಗ. ಈ ಒಂದು ವೈಷ್ಣವ ಯಾಗ ನಿಂತು ಹೋಗಬಾರದು ಅನ್ನೋದು ರುದ್ರನಿಗೆ ಗೊತ್ತಿದೆ. ಯಾಕೆಂದ್ರೆ ಅವನು ಮಹಾವೈಷ್ಣವ. ವೈಷ್ಣವ ಯಾಗ ಮಾಡ್ತಾ ಇದ್ದಾನೆ, ಅದು ಪೂರ್ತಿ ನಿಂತು ಹೋಗಬಾರದು ಅಂತ ಭಗವಂತನ ಸಂಕಲ್ಪದಿಂದಲೇನೆ ದಕ್ಷ ಈಗ ಯಜಮಾನನಾಗಿದ್ದಾನೆ. ಲಯಕಾರನಾಗಿರ್ತಕ್ಕಂತಹ ರುದ್ರನಿಗೂ ಅವಧ್ಯ ಆಗಿಬಿಟ್ಟಿದ್ದ ಇವನು. ಇಡೀ ಜಗತ್ತನ್ನೇ ಸಂಹಾರ ಮಾಡ್ತಕ್ಕಂಥವನು ರುದ್ರ. ಆದರೆ ಒಬ್ಬ ದಕ್ಷನನ್ನ ಸಂಹಾರ ಮಾಡ್ಲಿಕ್ಕಾಗಲಿಲ್ಲ. ಯಾಕೆ? ಇದು ಒಂದು ವೈಷ್ಣವ ಯಾಗ.
ಯಾಗವನ್ನ ಪ್ರಾರಂಭ ಮಾಡುವಾಗಲೇನೆ ನಿರ್ವಿಘ್ನವಾಗಿ ಯಾಗ ನಡಿಬೇಕು, ಮಧ್ಯದಲ್ಲಿ ನಿಲ್ಲಬಾರದು ಅಂತ ಅನ್ಲಿಕ್ಕೋಸ್ಕರ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿರ್ತಾರೆ. ಹಾಗಾಗಿ ಭಗವತ್ ಸಂಕಲ್ಪದಿಂದ ಆ ಯಾಗ ಪೂರ್ತಿ ಆಗಲೇಬೇಕು. ಅದಕ್ಕೋಸ್ಕರ ಆ ಯಜ್ಞ ದೀಕ್ಷಿತನಾಗಿದ್ದಂತಹ ಯಜಮಾನನಿಗೆ ಏನೂ ಆಗದೆ ಇರುವ ಹಾಗೆ ಭಗವಂತನೇ ಕಾಪಾಡ್ತಾ ಇದ್ದ. ಆ ವಿಷ್ಣುವಿನ ಸಂಕಲ್ಪ ಇದ್ದದ್ದರಿಂದ ರುದ್ರನಿಗೂ ಕೂಡ ದಕ್ಷನನ್ನ ಸಂಹಾರ ಮಾಡ್ಲಿಕ್ಕಾಗ್ಲಿಲ್ಲ. ಆವಾಗ ಅದು ಎಷ್ಟೇ ಅಸ್ತ್ರಶಸ್ತ್ರಗಳಿಂದ ಮಂತ್ರಪೂರ್ವಕವಾಗಿ ಪ್ರಯತ್ನ ಮಾಡಿದರೂ ಒಂದು ಚರ್ಮವನ್ನು ಕೂಡ ಗಾಯ ಮಾಡ್ಲಿಕ್ಕಾಗ್ಲಿಲ್ಲಲ್ಲ ರುದ್ರನಿಗೂ ಕೂಡ. ಅದು ಹೇಗೆ, ಯಾಕೆ ಅಂತನ್ನೋದಕ್ಕೆ ಇದು ಉತ್ತರ. ಇದು ಭಗವತ್ ಸಂಕಲ್ಪ. ಅದು ಮಾಡ್ತಾ ಇದ್ದದ್ದು ಒಂದು ವೈಷ್ಣವ ಯಾಗ, ಅದು ಮಧ್ಯದಲ್ಲಿ ನಿಲ್ಲಬಾರದು ಅನ್ನೋದಕ್ಕೋಸ್ಕರ ಭಗವಂತನೇ ಸಂಕಲ್ಪ ಮಾಡಿ ಈ ರೀತಿ ಮಾಡಿಸಿದ್ದು. ಈಗ ರುದ್ರ ಏನು ಮಾಡಿದ ಅಂದ್ರೆ, ತಾನು ಮಾನಸಿಕವಾಗಿ ಒಂದು ವೈಷ್ಣವ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಉಪಾಯವನ್ನ ಮಾಡಿದ ಅಂತೇನು ಹೇಳಿದ್ರಲ್ಲ, ಏನು ಮಾಡೋದು ಇದಕ್ಕೆ, ಏನು ಉಪಾಯ ಅಂತ ಚಿಂತನೆ ಮಾಡಿದ ಅಂತೇನಂದ್ರಲ್ಲ, ಆ ಚಿಂತನೆ ಇದು. ಅವನಿಗೆ ಗೊತ್ತಾಯ್ತು ರುದ್ರನಿಗೆ, ಓ ಇದು ವೈಷ್ಣವ ಯಾಗ, ಆದ್ರಿಂದ ಈ ಯಾಗ ನಿಲ್ಲಬಾರದು ಅಂತ ಭಗವತ್ ಸಂಕಲ್ಪ ಇದೆ, ಅದಕ್ಕೋಸ್ಕರ ಇವನ ತಲೆ ಕಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾದ್ರಿಂದ ರುದ್ರ ಏನು ಮಾಡಿದ, ತಾನೂ ಕೂಡ ಮಾನಸಿಕವಾಗಿಯೇ ಒಂದು ವೈಷ್ಣವ ಯಾಗವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಆ ರೀತಿ ಸಂಕಲ್ಪ ಮಾಡಿದ್ರಿಂದ ಮೊದಲಿಗೆ ರುದ್ರ ಮಾಡುವ ಯಾಗ ನಡೆದು ಹೋಗಲಿ, ಆಮೇಲೆ ದಕ್ಷ ಮಾಡುವ ಯಜ್ಞ ಮತ್ತದನ್ನು ಮುಂದುವರಿಸ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡಿದ. ರುದ್ರದೇವರು ದಕ್ಷನಿಗಿಂತ ದೊಡ್ಡವರು. ಆ ರುದ್ರದೇವರು ಸಂಕಲ್ಪ ಮಾಡಿದ್ರು, ಇವಾಗ ನಾನು ಒಂದು ವೈಷ್ಣವ ಯಾಗ ಮಾಡಬೇಕು ಅಂತ. ಅಂದ್ರೆ ದಕ್ಷನನ್ನೇ ಪಶುವನ್ನಾಗಿ ಮಾಡಿ ಆ ಯಾಗದಲ್ಲಿ ದಕ್ಷನನ್ನೇ ಪಶುಬಲಿಯನ್ನಾಗಿ ಕೊಡಬೇಕು ಅಂತ ತಾನು ಸಂಕಲ್ಪ ಮಾಡಿದ್ದು. ತಾನೇ ಒಂದು ಯಜ್ಞ ಅಂತ ತಿಳಿದು ಇದು ಒಂದು ಯಜ್ಞ ಅಂತ ಸಂಕಲ್ಪ ಮಾಡಿ ಆ ಯಜ್ಞದಲ್ಲಿ ದಕ್ಷನನ್ನೇ ಪಶುವನ್ನಾಗಿ ಮಾಡಿ ಅನುಸಂಧಾನದಿಂದ ಆಮೇಲೆ ಅವನನ್ನ ಸಂಹಾರ ಮಾಡಬೇಕಾಯ್ತು. ಇಲ್ಲಿ ಅದು ಕೂಡ ವೈಷ್ಣವ ಯಾಗ, ರುದ್ರದೇವರು ಮಾಡಿದ್ದು ಕೂಡ ವೈಷ್ಣವ ಯಾಗ. ಎರಡೂ ವೈಷ್ಣವ ಯಾಗಗಳು ಕೂಡ ನಡೀತದೆ, ಯಾವುದೂ ನಿಲ್ಲೋದಿಲ್ಲ. ಎರಡನ್ನೂ ಹೇಗೆ ನಡೆಸೋದು ಅಂದ್ರೆ, ಭಗವಂತನ ಸಂಕಲ್ಪ ನೋಡಿ, ಮೊದಲು ರುದ್ರದೇವರು ಮಾಡಿದ ಸಂಕಲ್ಪ ಅದು ನೆರವೇರಿ ಬಿಡ್ಲಿ, ಅವರು ಮಾಡುವ ಯಜ್ಞ ಅದು ಪೂರ್ತಿ ಆಗಲಿ, ಆಮೇಲೆ ದಕ್ಷ ಮಾಡುವ ಯಜ್ಞವನ್ನು ಕೂಡ ನಡೆಸಿಕೊಡ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡಿದ. ಅದರಂತೆ ಮೊದಲು ರುದ್ರ ಮಾಡುವ ಆ ಮಾನಸ ಒಂದು ಕೇಳ ಬ್ರೇಕ್ ಆಯ್ತು ಸರ್, ವಾಯ್ಸ್ ನಿಂತೋಯ್ತು ಗುರುಗಳ. ಗುರುಗಳೇ ವಾಯ್ಸ್ ಬರ್ತಾ ಇಲ್ಲ.
ಹರಯೇ ನಮಃ. ಇವಾಗ ಬಂತಾ? ಕೇಳಿಸ್ತಾ ಇದೆಯಾ? ನಡುವೆ ನಿಂತು ಹೋಗ್ತಿದೆ. ನೀವು ಸ್ಟಾರ್ಟ್ ಆಗ್ಬಿಡ್ತು. ಓ ಬ್ಯಾಟ್ರಿ ಡೌನ್ ಆಗಿ ಸ್ವಿಚ್ ಆಫ್ ಆಗೋಯ್ತು. ನಾನು ಚಾರ್ಜಿಗೆ ಹಾಕಿರ್ಲಿಲ್ಲ, ಇವಾಗ ನೋಡಿದೆ. ಎಲ್ಲಿವರೆಗೂ ಆಯ್ತು? ನೀವು 2 ಯಜ್ಞ ಒಂದು ಮಾಡಿ ಕೊಡ್ತಾರೆ. 2 ಯಜ್ಞವನ್ನು ಕೂಡ ನಡೆಸಿಕೊಡ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡಿದ. ಆ ಪ್ರಕಾರ ಮೊದಲು ರುದ್ರ ಮಾಡುವ ಮಾನಸ ಯಜ್ಞವನ್ನ ಮೊದಲು ಮುಗಿಸಿಬಿಡೋಣ, ಆಮೇಲೆ ದಕ್ಷನ ಸಂಕಲ್ಪದಂತೆ ಆ ಯಜ್ಞವನ್ನು ಪೂರ್ತಿ ಮಾಡೋಣ ಅಂತ ಈ ರೀತಿ ಭಗವಂತ ಸಂಕಲ್ಪ ಮಾಡಿದ. ಆದ್ರಿಂದ ಮೊದಲು ರುದ್ರ ಮಾಡುವ ಮಾನಸ ಯಜ್ಞದಲ್ಲಿ ದಕ್ಷನನ್ನ ಪಶುವನ್ನಾಗಿ ಆತ್ಮಾರ್ಪಣೆ ಮಾಡಿದ. ಇದರಿಂದ ಏನಾಯ್ತು ಅಂದ್ರೆ, ದಕ್ಷನಿಗೆ ಇದ್ದ ದೊಡ್ಡ ಒಂದು ಪ್ರಾರಬ್ಧ ಕರ್ಮ, ಪಾಪ ಪ್ರಾರಬ್ಧ ಏನಿತ್ತು, ಪ್ರಬಲವಾದ ಪಾಪದ ಪ್ರಾರಬ್ಧ, ಅದು ಮುಗಿದು ಹೋಯ್ತು. ತಾನು ಮಾಡಿದ ಪ್ರಬಲವಾದ ಒಂದು ಪ್ರಾರಬ್ಧ ಪಾಪ ಅದು ಮುಗಿತಲ್ಲಿಗೆ. ರುದ್ರ ಮಾಡಿದ ಈ ಒಂದು ಮಾನಸ ಯಜ್ಞ ಅದು ಮುಗಿದ ಮೇಲೆ ಪುನಃ ಅವನನ್ನ ಬದುಕಿಸಿ, ಅವನ ಕೈಯಿಂದ ಅವನು ಹಿಂದೆ ಸಂಕಲ್ಪ ಮಾಡಿದ ಯಾವ ಒಂದು ವೈಷ್ಣವ ಯಾಗ ಇತ್ತೋ, ಬೃಹಸ್ಪತಿ ಸಭಾ, ಆ ಯಾಗವನ್ನು ಪೂರ್ತಿಗೊಳಿಸ್ತಾನೆ. ಹೀಗೆ 2 ವೈಷ್ಣವ ಯಾಗಗಳು ಕೂಡ ಮುಗಿತಾವೆ, ಅದೆರಡೂ ಪೂರ್ತಿ ಆಗ್ತದೆ. ಹಾಗಾಗಿ ಶಿವ ಏನು ಮಾಡಿದ, ಅಸಹನೆಯಿಂದ ತಾನು ಕತ್ತರಿಸಿರ್ತಕ್ಕಂತಹ ದಕ್ಷನ ತಲೆಯನ್ನ ದಕ್ಷಿಣಾಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟ. ಯಜ್ಞಶಾಲೆಯನ್ನು ಕೂಡ ಪೂರ್ತಿ ಸುಟ್ಟು ಕೈಲಾಸಕ್ಕೆ ಹೋದ ಅಂತ. ಇಲ್ಲಿ ರುದ್ರನ ಹೆಸರು ತ್ರ್ಯಂಬಕ, ಪಶುಪತಿ ಅಂತೆಲ್ಲ ಪ್ರಯೋಗ ಮಾಡಿದ್ದಾರೆ. ಈ ತ್ರ್ಯಂಬಕ, ಪಶುಪತಿ ಅಂತನ್ನೋ ಹೆಸರುಗಳೆಲ್ಲ ಮೂಲ ರೂಪ ಏನಿದೆ ರುದ್ರದೇವರದ್ದು, ಆ ಹೆಸರುಗಳು. ಆ ಹೆಸರುಗಳನ್ನ ಅವತಾರವಾದ ವೀರಭದ್ರನಲ್ಲಿ ಪ್ರಯೋಗ ಮಾಡೋದೇನಿದೆ, ಇದು ಅಷ್ಟು ಸರಿ ಆಗೋದಿಲ್ಲ. ಒಂದು ನಿಮಿಷ. ವಿಸ್ಮಯಂ ಪರಮಾಪನ್ನೋ ದಧ್ಯೌ ಪಶುಪತಿಶ್ಚಿರಂ ಅಂತ ಇದೆ. ಆಮೇಲೆ ಅದರ ಹಿಂದೆ 22ನೇ ಶ್ಲೋಕದಲ್ಲಿ ನಾಶಕ್ನೋತ್ ತ್ರ್ಯಂಬಕಸ್ತದಾ ಅಂತ ಇದೆ. ಇಲ್ಲಿ ತ್ರ್ಯಂಬಕ ಅಂತನ್ನೋ ಶಬ್ದ ಮತ್ತು 23ನೇ ಶ್ಲೋಕದಲ್ಲಿ ದಧ್ಯೌ ಪಶುಪತಿಶ್ಚಿರಂ ಅನ್ನೋಲ್ಲಿ ಪಶುಪತಿ ಅನ್ನೋ ಶಬ್ದ, ಈ 2 ಶಬ್ದಗಳು ಕೂಡ ಅವತಾರವಾದ ವೀರಭದ್ರನಲ್ಲಿ ಹೇಳೋದು ಅಷ್ಟು ಸರಿಯಲ್ಲ. ಅದು ಮೂಲ ರೂಪದ ಶಿವನ ಹೆಸರುಗಳು. ಮೂಲ ರೂಪದ ಹೆಸರುಗಳನ್ನ ಅವತಾರ ರೂಪಕ್ಕೆ ಪ್ರಯೋಗ ಮಾಡೋದು ರೂಢಿಯಲ್ಲಿ ಎಲ್ಲೂ ಕಂಡಿಲ್ಲ. ಅದಕ್ಕೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಈ ಶ್ಲೋಕಗಳಿಗೆ ಗೌಣ ಪ್ರಯೋಗ ಅಂತ ಹೇಳಿ ಅದನ್ನು ಸಮಾಧಾನ ಮಾಡಿಬಿಟ್ಟಿದ್ದಾರೆ. ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಪಶುಪತಿಸ್ತ್ರ್ಯಂಬಕ ಇತ್ಯಾದಿ ಶಬ್ದಾಹ ತದಂಶ ವೀರಭದ್ರೇ ಗೌಣಾಹ ಅಂತ ಬರೀತಾರೆ. ಪಶುಪತಿ, ತ್ರ್ಯಂಬಕ ಮೊದಲಾದ ಶಬ್ದಗಳು ಆ ಪಶುಪತಿ ತ್ರ್ಯಂಬಕನಾದ ರುದ್ರನ ಅಂಶವಾದ ವೀರಭದ್ರನಲ್ಲಿ ಪ್ರಯೋಗ ಮಾಡಿದ್ದು ಗೌಣವಾಗಿ. ಗೌಣ ಅಂತಂದ್ರೆ ಅಮುಖ್ಯ ಅಂತ ಅರ್ಥ. ಮುಖ್ಯವಾಗಿ ಆ ಶಬ್ದಗಳಿರೋದು ಮೂಲ ಶಿವನಿಗೆ, ಇಲ್ಲಿ ಪ್ರಯೋಗ ಮಾಡಿದ್ದು ಅಮುಖ್ಯವಾಗಿ, ಗೌಣವಾಗಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ವಸ್ತುತಃ ದಕ್ಷ ಅವನು ಯಜ್ಞ ಮಾಡ್ತಾ ಇದ್ದ ವೈಷ್ಣವ ಯಾಗ, ಅಲ್ಲಿ ಅವನ ಶಿರಚ್ಛೇದ ಮಾಡುವ ವಿಷಯದಲ್ಲಿ ವೀರಭದ್ರನಿಗೆ ಅವನಿಗೆ ಶಕ್ತಿ ಸಾಕಾಗ್ಲಿಲ್ಲ. ವೀರಭದ್ರನಿಗೆ ದಕ್ಷನನ್ನ ಶಿರಚ್ಛೇದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಅವನು ಮೂಲ ರೂಪವನ್ನು ಚಿಂತನೆ ಮಾಡಿದ.
ಆವಾಗ ಮೂಲರೂಪಿಯಾದ ರುದ್ರನೇ ಬಂದ. ಆ ಮೂಲರೂಪಿಯಾದ ರುದ್ರನನ್ನ ಹೇಳಲಿಕ್ಕೋಸ್ಕರ ಪಶುಪತಿ ಮುಂತಾದ ಶಬ್ದಗಳು. ಅದೇ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ಗೌಣ ಪ್ರಯೋಗ ಅಂತ ಯಾಕೆ ಹೇಳಬೇಕು? ಮೂಲರೂಪಿ ರುದ್ರನು ಬಂದ ಅಂತ ಇಟ್ಟುಕೊಂಡು ಆ ಮೂಲರೂಪಿಯಾದ ರುದ್ರನಿಗೆನೆ ಇಲ್ಲಿ ಪಶುಪತಿ ತ್ರ್ಯಂಬಕ ಅನ್ನೋ ಶಬ್ದಗಳನ್ನು ಹೇಳಿದ್ದು. ಹೀಗೆ ಇಟ್ಕೊಳ್ಳಿಕ್ಕೆ ಬರ್ತಾ ಇರುವಾಗ ಇದನ್ನು ಗೌಣ ಪ್ರಯೋಗ ಅಂತ ಯಾಕೆ ಮಾಡಬೇಕು? ಅಲ್ಲ, ಮೂಲರೂಪಿ ಶಿವ ಬಂದ, ಇವನ್ ಕೈಯಿಂದ ಆಗಲಿಲ್ಲ ಅನ್ನೋದೆಲ್ಲ ನಿಮಗೆ ಯಾರು ಹೇಳಿದ್ರು? ಈ ಕಥೆ ಇಲ್ವಲ್ಲ ಭಾಗವತದಲ್ಲಿ. ಅಲ್ಲಿ ಹಾಗಿಲ್ಲ. ಮೂಲರೂಪಿಯಾದ ಶಿವನೇ ಬಂದು ಅವನೇ ಸಂಹಾರ ಮಾಡಿದ್ದು ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಕೇಳ್ತೀರಾ? ಅದಕ್ಕೆ ಮಧ್ವಾಚಾರ್ಯ ಏನು ಮಾಡಿದರು? ಬ್ರಹ್ಮಪುರಾಣದ ವಾಕ್ಯವನ್ನ ನಮಗೆ ಇಲ್ಲಿ ಉದಾಹರಿಸಿದರು. ಭಾಗವತದಲ್ಲಿ ಪಶುಪತಿ ತ್ರ್ಯಂಬಕ ಅನ್ನೋ ಶಬ್ದದಿಂದ ಅದನ್ನ ಸೂಚನೆ ಮಾಡಿದ್ದಾರೆ. ಇದು ಮೂಲರೂಪಿಯಾದ ಶಿವನೇ. ಆ ಒಂದು ಸಂಶಯ ಅವರಿಗೂ ಬಂದಿದೆ, ಬೇರೆ ವ್ಯಾಖ್ಯಾನಕಾರರಿಗೆ. ಈ ಪದ ಯಾಕೆ ಪ್ರಯೋಗ ಮಾಡಿದ್ರಿ ಇಲ್ಲಿ? ಮೂಲ ರೂಪದ ಹೆಸರುಗಳನ್ನ ಅವತಾರ ರೂಪಕ್ಕೆ ಪ್ರಯೋಗ ಮಾಡೋದಿಲ್ವಲ್ಲ ಎಲ್ಲಿಯೂ ಕೂಡ, ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ಅವರಿಗೆ. ಅದಕ್ಕೆ ಅವ್ರೇನ್ ಮಾಡಿದ್ರು? ಇಲ್ಲ, ಗೌಣ ಪ್ರಯೋಗ ಅಂತ ಏನೋ ಸಮಾಧಾನ ಮಾಡ್ಕೊಂಡ್ಬಿಟ್ರು. ಆದರೆ ಅಲ್ಲಿ ಆ ಶಬ್ದಗಳನ್ನ ಪ್ರಯೋಗ ಮಾಡಿದ ಉದ್ದೇಶ ಏನು ಅನ್ನೋದನ್ನ ಬ್ರಹ್ಮ ಪುರಾಣದಲ್ಲಿ ಹೇಳ್ತಾರೆ ವೇದವ್ಯಾಸದೇವರು. ಒಂದು ಪುರಾಣದಲ್ಲಿ ಹೇಳಿದ್ದ ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಮತ್ತೊಂದು ಪುರಾಣದಲ್ಲಿ ವೇದವ್ಯಾಸದೇವರು ಅದಕ್ಕೆ ನಮಗೆ ಸೂಚನೆ ಕೊಟ್ಟಿರ್ತಾರೆ. ಇಲ್ಲಿ ಪಶುಪತಿ ತ್ರ್ಯಂಬಕ ಹರಹ ಅನ್ನೋ ಶಬ್ದಗಳೆಲ್ಲ ಏನಿದೆ, ಇದೆಲ್ಲ ಮೂಲರೂಪಿ ಶಿವನ ಶಬ್ದಗಳು. ಇದನ್ನ ಇಲ್ಲಿ ಪ್ರತ್ಯೇಕವಾಗಿ ಬಳಸಿದ್ದಾರೆ. ಯಾಕೆ ಅಂದ್ರೆ ಬ್ರಹ್ಮ ಪುರಾಣದಲ್ಲಿ ಏನ್ ಹೇಳಿದ್ದಾರೆ? ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌ ಹರಹ ಮೂಲರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಮಥಾವಧೀತ್ ತತ್ರೋಪೇಂದ್ರೇಣ ಹರಿಣಾ ಜಿತೋ ಧರ್ಮಾತ್ಮಜೇನ ಚ ಅನ್ಯಾತ್ ಜಿಗಾಯ ಪ್ರಯಯೌ ಕೈಲಾಸಂ ಸ್ವಂ ನಿಕೇತನಂ ಇತಿ ಬ್ರಾಹ್ಮೇ. ನೋಡಿ, ಮಧ್ವಾಚಾರ್ಯರು ಬ್ರಹ್ಮಪುರಾಣದ ಈ ವಾಕ್ಯವನ್ನ ಇಲ್ಲಿ ಕೊಟ್ಟು ಈ ಘಟನೆಯನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ನಡೆದದ್ದು ಏನು ಅಂದ್ರೆ, ವೀರಭದ್ರ ದಕ್ಷನನ್ನ ಶಿರಚ್ಛೇದ ಮಾಡಬೇಕು ಅಂತ ಪ್ರಯತ್ನ ಮಾಡಿದ. ಎಷ್ಟು ಪ್ರಯತ್ನ ಮಾಡಿದ್ರು, ಅಸ್ತ್ರಶಸ್ತ್ರಗಳ ಮಂತ್ರಪೂರ್ವಕವಾಗಿ ಮಾಡಿದ್ರು, ಅವನ ಒಂದು ತೊಗಲನ್ನು ಕೂಡ ಗಾಯಗೊಳಿಸ್ಲಿಕ್ಕೂ ಆಗಲಿಲ್ಲ, ಹರಿಲಿಲ್ಲ ಅವನ ಶರೀರ. ಆವಾಗ ತಾನು ಮೂಲ ರೂಪವನ್ನ ಧ್ಯಾನ ಮಾಡಿದ. ದಧ್ಯೌ ಅಂತಿದೆ. ಪಶುಪತಿ ವಿಸ್ಮಯಂ ಪರಮಾಪನ್ನೋ ದಧ್ಯೌ ಪಶುಪತಿಶ್ಚಿರಂ ಅಂತ. ದಧ್ಯೌ ಧ್ಯಾನ ಮಾಡಿದ. ಉಪಾಯ ಏನು ಅಂತ ಆಲೋಚನೆಯನ್ನ ಮಾಡಿದ. ಮೂಲರೂಪಿಯಾದ ಪಶುಪತಿಯೇ ಬಂದ. ಅವನು ಬಂದ ಅಂತನ್ಲಿಕ್ಕೆ ಬ್ರಹ್ಮಪುರಾಣದ ವಾಕ್ಯ ನಮಗೆ ಪ್ರಮಾಣ ಇದೆ. ಅದೇ ಪ್ರಮಾಣ ವಚನದಿಂದ ಭಾಗವತದಲ್ಲಿ ಹೇಳದೇ ಇರತಕ್ಕಂತಹ ಇನ್ನೊಂದು ಅಂಶ ನಮಗೆ ತಿಳಿದು ಬರ್ತದೆ. ಭಾಗವತದ ಕಥೆಗೆ ಅದು ಪೂರಕವೇ ಆಗಿದೆ. ಭಾಗವತದಲ್ಲಿ ಮೂಲರೂಪಿಯಾದ ಶಿವ ಬಂದ, ಅವನೇ ಸಂಹಾರ ಮಾಡಿದ ಅನ್ನೋ ವಿಷಯವನ್ನು ಹೇಳದೇ ಇದ್ರೂ ಕೂಡ ಆ ಕಥೆಗೆ ಪೂರಕವಾಗಿ ಬ್ರಹ್ಮಪುರಾಣದಲ್ಲಿ ಇರೋ ಕಥೆಯನ್ನು ನಾವು ಜೋಡಿಸ್ಕೊಳ್ಬೇಕು. ಏನದು? ರುದ್ರ ಯಜ್ಞಶಾಲೆಯಲ್ಲಿ ಇದ್ದ ಎಲ್ಲ ದೇವತೆಗಳನ್ನು, ಋಷಿಗಳನ್ನು ನಿಗ್ರಹ ಮಾಡಿ ಯಜ್ಞಶಾಲೆಯನ್ನೆಲ್ಲ ಪೂರ್ತಿ ಸುಟ್ಟು ಕೈಲಾಸಕ್ಕೆ ಹೋದ ಅಂತ. ಇದನ್ನ ಭಾಗವತದಲ್ಲಿ ಹೇಳಿಲ್ಲ, ಸ್ಪಷ್ಟವಾಗಿ ಹೇಳಿಲ್ಲ. ವಸ್ತುತಃ ಭಗವಂತ ತ್ರಿಮೂರ್ತಿಗಳಲ್ಲಿ ಒಂದಾದ ವಿಷ್ಣು ರೂಪದಿಂದ ಯಜ್ಞಶಾಲೆಗೆ ಅಲ್ಲಿ ಬಂದಿರಲಿಲ್ಲ ನಿಜ. ಆದರೆ ಉಪೇಂದ್ರ ಮತ್ತು ನಾರಾಯಣ ಋಷಿ ಎಂಬ ಎರಡು ರೂಪಗಳಿಂದ ಬಂದಿದ್ದ. ರುದ್ರದೇವರೇನು ಮಾಡಿದ್ರು? ಇವರಿಬ್ಬರಲ್ಲಿ, ಉಪೇಂದ್ರ ಮತ್ತು ನಾರಾಯಣ ಋಷಿ ಎಂಬ ಎರಡು ರೂಪಗಳಲ್ಲಿ ಇರುವ
ಅವರಿಬ್ಬರ ಕೈಯಲ್ಲಿಯೂ ಆ ರುದ್ರ ಸೋತು ಹೋಗಿದ್ದ ಅಂತ ಬ್ರಹ್ಮಪುರಾಣ ಹೇಳ್ತಾ ಇದೆ. ತತ್ರ ಉಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಚ ಅನ್ಯಾತ್ ಜಿಗಾಯ ಪ್ರಯಯೌ ಅಂತಿದೆ. ಅಲ್ಲಿದ್ದದ್ದು ಉಪೇಂದ್ರ ಮತ್ತು ನಾರಾಯಣ ಯಜ್ಞಶಾಲೆಯಲ್ಲಿ ಅವರ ಆರಾಧನೆ ನಡೀತಾ ಇತ್ತಲ್ಲಿ. ವೈಷ್ಣವ ಯಾಗ, ಭೃಗು ಮಹರ್ಷಿಗಳಿಗೆ ಕೂತು ಯಜ್ಞ ಮಾಡ್ತಾ ಇದ್ದಾರೆ, ದಕ್ಷ ಯಜಮಾನ ಅಲ್ಲಿ. ಅಂತಹ ಉತ್ತಮವಾದ ಬೃಹಸ್ಪತಿ ಸವ ವೈಷ್ಣವ ಯಾಗ ನಡೀತಾ ಇದೆ. ಹಾಗಾಗಿ ರುದ್ರ ಸೋತು ಬಿಟ್ಟಿದ್ದ. ಆ ದಕ್ಷನನ್ನ ಕತ್ತರಿಸ್ಲಿಕ್ಕಾಗಿದ್ದಿಲ್ಲ ಅವನಿಗೆ ಅಂತ ಬ್ರಹ್ಮಪುರಾಣವೇ ಹೇಳ್ತಾ ಇದೆ. ಈ ಕಥೆ ಮಹಾಭಾರತದಲ್ಲೂ ಬರ್ತದೆ. ಮಹಾಭಾರತವನ್ನು ನಾವು ನೋಡಿ, ಬ್ರಹ್ಮಪುರಾಣವನ್ನು ನೋಡಿ, ಭಾಗವತವನ್ನ ನೋಡಿದಾಗ ಎಷ್ಟು ಸ್ಪಷ್ಟ ಆಗ್ತದೆ ಈ ಕಥೆ ನೋಡಿ. ಮಹಾಭಾರತದಲ್ಲೂ ಕೂಡ ನಾರಾಯಣ ಋಷಿ ರುದ್ರದೇವರ ಗಂಟಲನ್ನ ಕೈಯಿಂದ ಹಿಡಿದು ಒತ್ತಿದಾಗ ಗಂಟ್ಲು ಕಪ್ಪಾಯಿತು, ರುದ್ರ ಸೋತು ಕೈಲಾಸಕ್ಕೆ ಹೋದ ಅಂತ ಮಹಾಭಾರತದಲ್ಲಿದೆ. ಮಧ್ವಾಚಾರ್ಯರು ಆ ಉಪೇಂದ್ರ ಮತ್ತು ನಾರಾಯಣ ಎಂಬ ಋಷಿಗಳು ಇಬ್ಬರೂ ಕೂಡ ಅಲ್ಲಿ ಇದ್ರು ಅನ್ನೋದನ್ನ ಬ್ರಹ್ಮಪುರಾಣದ ವಾಕ್ಯದಿಂದ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲದೇ ಇದ್ರೆ ಮಹಾಭಾರತದಲ್ಲಿ ಬರೋ ಆ ಕಥೆ ಅಲ್ಲೆಲ್ಲಿ ಬಂದ ನಾರಾಯಣ, ಗಂಟ್ಲು ಹಿಡಿದು ಒತ್ತಿದ್ಯಾವಾಗ, ಇದ್ಯಾವುದು ಕಥೆ ನಮಗೆ ಕೇವಲ ಭಾಗವತವನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ. ಗಂಟ್ಲು ಹಿಡಿದು ಒತ್ತಿದಾಗ ಗಂಟ್ಲು ಕಪ್ಪಾಯಿತು, ರುದ್ರದೇವರು ಸೋತು ಕೈಲಾಸಕ್ಕೆ ಹೋದರು ಅಂತ ಬರ್ತದೆ. ಅದಕ್ಕೆ ಮಧ್ವಾಚಾರ್ಯರು ಬ್ರಹ್ಮಪುರಾಣದ ವಾಕ್ಯವನ್ನು ಉದಾಹರಿಸಿದರು. ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೋಹರಃ ಮೂಲರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಮಥಾವಧೀತ್ ತತ್ರೋಪೇಂದ್ರೇಣ ಹರಿಣಾ ಜಿತೋ ಧರ್ಮಾತ್ಮಜೇನ ಚ ಅನ್ಯಾತ್ ಜಿಗಾಯ ಪ್ರಯಯೌ ಕೈಲಾಸಂ ಸ್ವಂ ನಿಕೇತನಂ ಇತಿ ಬ್ರಾಹ್ಮೇ. ಏನರ್ಥ ಇದಕ್ಕೆ? ಬ್ರಹ್ಮದೇವರು ಅಲ್ಲ, ರುದ್ರದೇವರು ಮೊದಲಿಗೆ ವೀರಭದ್ರ ಎಂಬ ತನ್ನ ಅಂಶರೂಪದಿಂದ ದಕ್ಷನ ಯಜ್ಞ ಮಂಟಪಕ್ಕೆ ಹೋಗಿದ್ದ. ಆಮೇಲೆ ಮೂಲ ರೂಪದಿಂದಲೇ ಹೋಗಿ ದಕ್ಷನನ್ನ ಸಂಹಾರ ಮಾಡಿದ ಅಂತ ಹೇಳ್ತಾ ಇದೆ ಬ್ರಹ್ಮಪುರಾಣ. ಆವಾಗ ಏನ್ ನಡೀತು ಅಂದ್ರೆ, ಉಪೇಂದ್ರ ರೂಪಿಯಾದ ಭಗವಂತನಿಂದಲೂ ಮತ್ತು ಧರ್ಮಪುತ್ರನಾದ ನಾರಾಯಣ ರೂಪಿ ಹರಿಯಿಂದಲೂ ಪರಾಜಿತನಾಗಿ ಧರ್ಮಾತ್ಮಜೇನ ಚ ಹರಿಣಾ ಜಿತಃ ಬೇರೆ ಎಲ್ಲರನ್ನು ಗೆದ್ದ. ಶಿವ ತಾನು ಮೂಲ ರೂಪದಿಂದ ಹೋದಾಗಲೂ ಕೂಡ ಬೇರೆ ಎಲ್ಲಾ ದೇವತೆಗಳನ್ನೂ ಗೆದ್ದ. ಆದ್ರೆ ಆ ಉಪೇಂದ್ರ ನಾಮಕ ಭಗವಂತ ಮತ್ತು ನಾರಾಯಣ ರೂಪಿಯಾದ ಭಗವಂತನಿಂದ ಅವನನ್ನ ಗೆಲ್ಲಿಕ್ಕಾಗಲಿಲ್ಲ. ಹಾಗಾಗಿ ತನ್ನ ವಾಸಸ್ಥಾನವಾದ ಕೈಲಾಸಕ್ಕೆ ಹಿಂತಿರುಗಿ ಬಂದ ಅಂತ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಹೀಗೆ ಈ ವಾಕ್ಯಗಳನ್ನ ಇಟ್ಟುಕೊಂಡು ನಾವು ಈ ಭಾಗವತದ ವಾಕ್ಯಗಳಿಗೆ ಅರ್ಥವನ್ನ ಮಾಡಬೇಕು. ಆವಾಗ ಒಟ್ಟು ಅಭಿಪ್ರಾಯ ಏನಾಗ್ತದೆ? ವೀರಭದ್ರನಿಗೆ ದಕ್ಷನನ್ನ ಪೂರ್ತಿಯಾಗಿ ಕತ್ತರಿಸಲಿಕ್ಕೆ ಅವನಿಗೆ ಸಾಧ್ಯವಾಗದೇ ಇದ್ದಾಗ ಸ್ಮರಣೆ ಮಾಡಿದ ಮೂಲ ರೂಪವನ್ನ. ಸ್ವತಃ ಶಿವ ಮೂಲ ರೂಪದಿಂದ ಬಂದು ದಕ್ಷನ ತಲೆಯನ್ನ ಕತ್ತರಿಸಿದ. ಅಂದ್ರೆ ಅವನು ಪ್ರಯತ್ನ ಮಾಡಿದಾಗ ಆಗಲಿಲ್ಲ ಮೊದಲು. ಆಮೇಲೆ ಯಜ್ಞ ಅನ್ನೋ ಒಂದು ಅನುಸಂಧಾನವನ್ನ ಮಾಡಿ ಆ ಯಜ್ಞದಲ್ಲಿ ಪಶುವಾಗಿ ಅವನನ್ನ ಸಂಹಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರಿಂದ ಆ ಯಜ್ಞ ನಡೀತು. ಅಲ್ಲಿ ಪಶುವಾಗಿ ದಕ್ಷನ ತಲೆ ಕತ್ತರಿಸಿದ. ಆ ತಲೆಯನ್ನು ಹಾಗೆ ಬಿಟ್ರೆ ಮತ್ತೆ ದೇವತೆಗಳಲ್ಲಿ ಜೋಡಿಸಿಬಿಡ್ತಾರೋ ಅನ್ನೋ ಒಂದು ಭಯ ಅಲ್ಲ, ಜೋಡಿಸ್ತಿದ್ರು ಗೊತ್ತಿದೆ. ಅದಕ್ಕೋಸ್ಕರ ಜೋಡಿಸಬಾರದು, ನಂದಿ ಕೊಟ್ಟ ಶಾಪ ಸತ್ಯ ಆಗಬೇಕು ಅನ್ನೋದಕ್ಕೋಸ್ಕರ ಆ ತಲೆಯನ್ನ ದಕ್ಷಿಣಾಗ್ನಿಯಲ್ಲಿ ಹಾಕಿ ಪೂರ್ತಿ ಸುಟ್ಟು ಭಸ್ಮ ಮಾಡಿದ. ಅಷ್ಟು ಮಾಡಿ ಆಮೇಲೆ ಇಡೀ ಯಜ್ಞ ಮಂಟಪವನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಅಲ್ಲಿಂದ ಕೈಲಾಸಕ್ಕೆ ಹೋದ ಅಂತ ಇಷ್ಟು ಇಟ್ಟುಕೊಳ್ಬೇಕು. ಜುಹಾವೈ ತಚ್ಚಿರಸ್ತಸ್ಮಿನ್ ದಕ್ಷಿಣಾಗ್ನಾವಮರ್ಷಿತಃ ತದ್ದೇವ
ಯಜನಂ ದಗ್ಧ್ವಾ ಪ್ರಾತಿಷ್ಠದ್ ಗುಹ್ಯಕಾಲಯಂ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂದೇ ಷಷ್ಠೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 6 ಅಧ್ಯಾಯ ಮುಗಿತು. ಸರ್ ನಾರಾಯಣನ್ ಸರಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಬಂದು ವೀರಭದ್ರ ರೂಪದಿಂದ ಬರ್ತಾರೆ, ಅವನ ತಲೆ ಕಡಿಯಾಕ ಮುಡಿಯಿಲ್ಲ. ಆಮೇಲೆ ಬಂದು ಮೂಲ ರೂಪದಿಂದ ಬರ್ತಾರೆ, ರೈಟ್? ಆಗ ಮಾನಸಿಗೆ ಯಾರು ಮಾಡ್ತಾರ, ಆಗ ಬಂದು ಆಮೇಲೆ ಅವ್ರ ತಲೆ ಕಡಿತಾರೆ ಇಲ್ವಾ? ಈ ಮಾನಸಿಕ ಯಜ್ಞ ಆಗ ಅಂತಲೇ ಬಂದು ಏನ್ ನಡೀತಾ ಅಲ್ಲಿ ಬಂದು ಮಾನಸಿಕ ಬಂದು ಅವ್ರ ತಲೆನ ಕಡಿತಾರೆ. ಆಗ ಇಲ್ಲ, ತಲೆ ಕಡಿಯೋದು ಇದರಿಂದಲೇ, ಅದೇ ಇದರಿಂದ ಕತ್ತರಿಸಿ ತಲೆ ಕಡಿತಾನೆ. ಸರಿ, ಅನುಸಂಧಾನ, ಮಾನಸಿಕವಾದ ಅನುಸಂಧಾನ, ಇದು ಒಂದು ಯಜ್ಞ ಅಂತ. ಸೊ ಅದೇ ಅನುಸಂಧಾನ ಬಂದವನ್ನ ಬಂದು ಅದೇನು ಯಾಜ್ಞ ಕಂಪ್ಲೀಟ್ ಆಗತ್ತ? ವೈಷ್ಣವ ಯಾಗ. ಅವರೊಂದು ಮಾನಸಿಕವಾಗಿ ವೈಷ್ಣವ ಯಾಗದ ಅನುಸಂಧಾನ ಮಾಡಿಕೊಂಡ್ರು. ಆ ಯಾಗದಲ್ಲಿ ಈ ದಕ್ಷನನ್ನ ಬಲಿಯನ್ನಾಗಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ರು ರುದ್ರದೇವರು. ಆವಾಗ ಅವರ ಇದರ ಸಂಹಾರ ಆಯ್ತು. ವೈಷ್ಣವ ಯಾಗ ನಡೀತು, ಮಾನಸಿಕ. ಆಮೇಲೆ ಬಂದು ತಲೆನ ಕಟ್ ಮಾಡಿ ಆ ಯಾಗನೇ ನಡೀತು ಅಂದ್ರೇನು? ಅದೇ ಒಂದು ಯಾಗ, ಅವನನ್ನ ಸಂಹಾರ ಮಾಡೋದೇ ಒಂದು ಯಾಗ, ಅದೇ ಒಂದು ಯಜ್ಞ ಅಂತ ಚಿಂತನೆ ಮಾಡಿದ್ರು. ಭೀಮಸೇನ್ ದೇವರು ಜರಾಸಂಧನ ಸಂಹಾರ ಮಾಡ್ಲಿಲ್ವೇ? ಅದು ಒಂದು ಯಜ್ಞ ಅಂತ ತಿಳ್ಕೊಂಡು ಅಲ್ಲಿ ಆಹುತಿ ಕೊಟ್ರು. ಎಲ್ಲ ಭೀಮಸೇನ ದೇವರು ಮಾಡಿದ ಎಲ್ಲಾ ಸಂಹಾರಗಳು ಹಾಗೆ ಅದೊಂದು ಯಜ್ಞ ಅಂತ ತಿಳಿದು ಮಾಡಿದ್ರು ಅವರು. ದುರ್ಯೋಧನ ಆಗ್ಲಿ, ದುಶ್ಯಾಸನ ಆಗ್ಲಿ, ಅವ್ರನ್ನೆಲ್ಲ ಪಶು ಬಲಿ ಅಂತ ಮಾಡಿ ಆ ಯಜ್ಞದಲ್ಲಿ ಪಶುವನ್ನಾಗಿ ಅವ್ರನ್ನೆಲ್ಲ ಮಾಡಿ ಬಲಿ ಕೊಟ್ರು ಅಂತ ಹೇಳ್ತಾರಲ್ಲ ಮಹಾಭಾರತದಲ್ಲಿ. ಆ ಥರ ಇದು ಒಂದು ಯಜ್ಞ ಅಂತ ಭಾವಿಸಿ ರುದ್ರ ಏನು ಮಾಡಿದ, ಆ ಭಗವಂತನಿಗೆ ಪ್ರೀತ್ಯರ್ಥವಾಗಿ ದಕ್ಷನ ತಲೆಯನ್ನ ಕಡಿದು ಅದರಲ್ಲಿ ಬಲಿ ಕೊಟ್ಟ ಆ ತಲೆಯನ್ನ. ಅಲ್ಲಿ ಒಂದು 2 ಯಜ್ಞ ಕಂಪ್ಲೀಟ್ ಆಯ್ತು. ದಕ್ಷ ಮಾಡಿದ ಯಜ್ಞವು ಕಂಪ್ಲೀಟ್ ಆಯ್ತು. ಇನ್ನೂ ಆಗಿಲ್ಲ, ಮುಂದಾಗತ್ತೆ. ಅದು ನಾ ಹೇಳಿದ್ದು ಇಲ್ಲಿ ಈಗ ಸದ್ಯಕ್ಕಾಗಿದ್ದು ರುದ್ರದೇವರು ಮಾಡಿದ ಮಾನಸಿಕವಾದ ಯಜ್ಞ, ಅದನ್ನ ಮೊದಲು ಪರಿಪೂರ್ತಿ ಮಾಡ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡಿದ. ಆ ಪ್ರಕಾರ ಈಗ ರುದ್ರ ಮಾಡುವ ಮಾನಸಿಕವಾದ ಯಜ್ಞ ಮುಗಿತು. ಇನ್ನು ಮುಂದೆ ದಕ್ಷ ಏನು ಸಂಕಲ್ಪ ಮಾಡಿ ಸತ್ರಯ ಮಾಡ್ತಾ ಇದ್ನಲ್ಲ, ಅದು ಆಗತ್ತೆ. ಇನ್ನೂ ಆಗಿಲ್ಲ, ಅದನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ ಭಗವಂತ. ಅದು ಆಗ್ಲೇಬೇಕು, ಯಾಕೆಂದ್ರೆ ಅದು ಒಂದು ವೈಷ್ಣವ ಯಾಗ. ಆ ವೈಷ್ಣವ ಯಾಗನು ನಿಂತು ಹೋಗಬಾರದು. ಅದು ನಿಂತು ಹೋಗಬಾರದು ಅನ್ನೋದಕ್ಕೋಸ್ಕರನೇ ದಕ್ಷಿಣ ತಲೆ ಕಡಿಲಿಕ್ಕೆ ಆಗ್ಲಿಲ್ಲ ವೀರಭದ್ರನಿಗೆ. ಅದು ನಡೆಯುತ್ತೆ ಮುಂದೆ. ಇಲ್ಲಿ ಬಂದು ಕೈಲಾಸಕ್ಕೆ ಹೋದ್ರು, ಅವನ ಅದು ಬಂದು ಕೈಲಾಸ ಎಲ್ಲಾ ಮುಡಿದು ಯಾಗ ಮುಡಿದ ಮೇಲೆ ಕೈಲಾಸಕ್ಕೆ ಹೋದ್ರ. ಅದಕ್ಕೆ ಮುಂಚೆ ಒಂದು ಜೈಸಲಾಂಗ ಕೈಲಾಸಕ್ಕೆ ಹೋದ್ರು ತಗೊಂಡು ಅಲ್ಲಿ ಏನ್ ನಮ್ಗೆ ಸರಿ ಆಗ್ತಾ ಇಲ್ಲ. ಮೂಲ ರೂಪಿ ಶಿವ ಬಂದಿದ್ನಲ್ಲ, ಅವನು ದಕ್ಷನ ತಲೆ ಕಡ್ದ. ತಲೆ ಕಡ್ದು ಅದನ್ನ ಅಗ್ನಿಕುಂಡದಲ್ಲಿ ಹಾಕಿ ಭಸ್ಮ ಮಾಡಿದ. ಯಜ್ಞದ ಮಂಟಪವನ್ನೆಲ್ಲ ಭಸ್ಮ ಮಾಡಿದ. ಮಾಡಿ ಅವನು ಹೋದ ಇದಕ್ಕೆ ಕೈಲಾಸಕ್ಕೆ. ಅದಕ್ಕೆ ಮುಂಚೆ ಬಂದು ಮಾನಸಿಕ ಮಾಡಾಕ ಮುಂಚೆ ಅವನ ಬಂದು ತತ್ರ ಉಪೇಂದ್ರ ಹರಿನ ಜಿತೋ ಧರ್ಮಾತ್ಮಜೇನ ಅದು ಬಂದು ಅದಕ್ಕೆ ಮುಂಚೆ ಸಂಕಲ್ಪ ಮಾಡಾಕ ಮುಂಚೆ ಉಪೇಂದ್ರ ಮತ್ತು ನಾರಾಯಣ ಇದ್ರಲ್ಲ, ಅವನ ಕಳ ಬಂದು ಕಡಿಯಾಕ್ಬಿಡಿದ್ರು. ಕರೆಕ್ಟ್. ಅಲ್ಲಿ ಮೊದಲು ವೀರಭದ್ರ ಪ್ರಯತ್ನ ಮಾಡಿದ, ಆಗ್ಲಿಲ್ಲ. ಶಿವನು ಬಂದು ಪ್ರಯತ್ನ ಮಾಡಿದ, ಅವನಿಗೂ ಆಗ್ಲಿಲ್ಲ ಅಂತಿದೆ. ಅವನಿಗೂ ಆಗ್ಲಿಲ್ಲ. ಅಲ್ಲಿ ಉಪೇಂದ್ರ ಮತ್ತು ನಾರಾಯಣ ಇಬ್ರು ಇದ್ರು. ಅದನ್ನು ಬ್ರಹ್ಮಪುರಾಣ ಹೇಳಿದೆ ಮಧ್ಯದಲ್ಲಿ. ಆ ಉಪೇಂದ್ರ ಮತ್ತು ನಾರಾಯಣರು ಯಜ್ಞ ರಕ್ಷಣೆ ಮಾಡ್ತಾ ಇದ್ರು. ಅವನಿಂದ ಸೋತ. ಆಮೇಲೆ ಅವನೆದುರಿಗೆ ಸಂಕಲ್ಪ ಮಾಡಿದ ಶಿವ, ನಾನು ಮಾನಸಿಕವಾಗಿ ವೈಷ್ಣವ ಯಾಗ ಮಾಡ್ತೇನೆ, ಅದರಲ್ಲಿ ಇವನನ್ನು ಬಲಿಪಶುವನ್ನಾಗಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರಿಂದ ಆಯ್ತು. ಕರಸಿ ಲೈನ್ ತಾತ್ಪರ್ಯ ಸ್ವಲ್ಪ ಇನ್ನೊಂದು ಓದಿ ಅರ್ಥ ಆಗಬೇಕು. ಕರಸಿ ಲೈನ್ ಮತ್ತು ಅನ್ಜಿಗಾಯ ಪ್ರಯೋ ಕೈಲಾಸಂ ಅದೇನು? ಅನ್ಯಾತ್ ಜಿಗಾಯ ಅಂದ್ರೆ ಅವರಿಬ್ಬರನ್ನ ಬಿಟ್ಟು ಉಳಿದವರನ್ನೆಲ್ಲ ಗೆದ್ದ ಶಿವ. ಉಪೇಂದ್ರೇಣ ಹರಿಣ ಧರ್ಮಾತ್ಮಜೇನ ಚ ಜಿತಃ. ಉಪೇಂದ್ರ ನಾಮಕನಾದ ಭಗವಂತನಿಂದ ಮತ್ತು ಧರ್ಮಾತ್ಮಜ ಅಂದ್ರೆ ಧರ್ಮಪುತ್ರನಾದ ನಾರಾಯಣ, ಅವರಿಬ್ಬರಿಂದಲೂ ಪರಾಜಿತನಾದ, ಸೋತ.
ಅವರನ್ನ ಬಿಟ್ಟು ಉಳಿದವ್ರನ್ನೆಲ್ಲ ಗೆದ್ದ. ಗೆದ್ದು ಅವ್ರನ್ನ ಬಿಟ್ಟು ದೇವ್ರನ್ನ ಬಿಟ್ಬಿಟ್ಟು ಮತ್ತವ್ರು ಗೆದ್ದು ಕೈಲಾಸ ಉಳಿದವ್ರನ್ನೆಲ್ಲ ಗೆದ್ದು ಅಲ್ಲಿಂದ ಕೈಲಾಸಕ್ಕೆ ಹೋದ. ಇಲ್ಲಿ ಬಂದು ಈ ನಂದಿ ಬಂದು ಕೊಟ್ಟ ಶಾಪ ಬಂದು ದಕ್ಷ ದುಡ್ಡು ಕಷ್ಟಲಿದ್ದಾನ, ನಂದಿ ಬಂದು ಚಿಕ್ಕ ಕಷ್ಟಲಿದ್ದಾನ. ಅವನು ಕೊಟ್ಟ ಶಾಪ ಬಂದು ಆಗ್ಲೇಬೇಕು ಅಂತ ಏನ್ ಇರ್ಲಿಲ್ಲ, ಅದು ವಿಷಯ ಬೇರೆ. ಓಕೆ, ಅದು ಆಗ್ಲೇಬೇಕು ಅಂತ ಏನ್ ಇರ್ಲಿಲ್ಲ. ಆದ್ರೂ ಭಗವಂತ ಎಲ್ಲಾನು ಸುಳ್ಳು ಮಾಡೋದಿಲ್ಲ. ಚಿಕ್ಕವರು ದೊಡ್ಡವರಿಗೆ ಕೊಟ್ಟ ಶಾಪ ಅದು ವೃಥಾ ಆಗ್ತದೆ ಅಂದ್ರೆ ಹಾಗೆ ಆಗ್ತದೆ ಅಂತ ಅರ್ಥ ಅಲ್ಲ. ವೃಥಾ ಮಾಡಬಹುದು ಅವರು, ಆದ್ರೂ ಕೆಲವುದನ್ನ ಅವರು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಅದು ಆಯ್ತು, ನಡೀತು. ಅದನ್ನ ಸತ್ಯ ಮಾಡೋಣ ಅಂತ ರುದ್ರದೇವರಿಗೆ ಒಂದು ಮನಸ್ಸಿತ್ತು. ಅವನ ಶಾಪ, ನಂದಿ ಕೊಟ್ಟ ಈ ಶಾಪ, ಎಲ್ಲಾ ಶಾಪನೂ ಸತ್ಯ ಆಗೋದಿಲ್ಲ. ಈ ಶಾಪ ಅವನಿಗೆ ಸದ್ಯದಲ್ಲೇ ಹೋತದ ತಲೆ ಬರ್ಲಿ ಅನ್ನೋ ಒಂದು ನಂದಿ ಕೊಟ್ಟ ಶಾಪವನ್ನ ಸತ್ಯ ಮಾಡೋಣ, ಅದು ಸುಳ್ಳು ಮಾಡಬಾರ್ದು ಅಂತ ಹೇಳಿ ಅದನ್ನು ಪೂರ್ತಿ ಸುಟ್ಟು ಹಾಕದ. ಈ ಭೈರವ ಎಂಬ ಹೆಸರು ಕೂಡ ಬಂದು ರುದ್ರನ ಮೂಲ ರೂಪ ಹೆಸರ ಇಲ್ಲ ಅದು ಬಂದು ಹೆಂಗದು? ಭೈರವ ನಾವು ಕೂಡ ಮುಂಚೆ ನೋಡಿರೋ 2 ದಿನಕ್ಕೆ ಮುಂಚೆ ಭೈರವ ಅಂತ ಕೂಡ ಬಂತು ಭಾಗವತಲ್ಲ. ಇಲ್ಲೇ ಒಂದು ಬಂತು ರೈಟ್ ನಿಮಗೆ. ಇದು 6ನೇ ಶ್ಲೋಕದಲ್ಲಿ ನೋಡಿರ ಎಲ್ಲಿ? 6 6ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಅದೇನು? ಅನ್ವೀಯಮಾನಃ ಸತು ರುದ್ರ ಪಾರ್ಶ್ವೈರ್ ವೃಷಂ ನದದ್ಭಿಃ ವ್ಯನದದ್ ಸುಭೈರವಂ ಅಂತಿದೆ. ಅಲ್ಲಿ ಸುಭೈರವ ಅಂದ್ರೆ ಭಯಂಕರ ಅಂತ ಅಷ್ಟೇ ಅರ್ಥ, ಹೆಸರಲ್ಲ ಅದು. ಓಕೆ, ಬಟ್ ರುದ್ರದೇವರ ಭೈರವ ಅನ್ನೋದು ಹೆಸರು ಇದೆಲ್ಲ. ಭೈರವ ಅಂತ ಹೆಸರು, ಅದೇ ಭಯಂಕರನಾಗಿದ್ದ ಅಂತ ಇವನಿಗೆ, ಅದು ವೀರಭದ್ರನಿಗೆ ಹೆಸರದು. ಓಕೆ, ಭಯಂಕರವಾಗಿ ಇದ್ದ ನೋಡ್ಲಿಕ್ಕೆ ಅಂತ ಹೇಳಿ ಅವನಿಗೆ ಭೈರವ ಅಂತ ಕರೀತಾರೆ. ದೇವರ ರೂಪ ಅಲ್ಲ ಭೈರವ? ಹೌದು, ಅದೇ ಇವನೇ ವೀರಭದ್ರ. ಭೈರವ ಅಂತ ಹೇಳಿ ಒಂದು ಪ್ರತ್ಯೇಕ ರೂಪನೋ ಅಥವಾ ವೀರಭದ್ರನಿಗೆನೆ ಭೈರವ ಅಂತ ಕರೀತಾರೋ, ಎರಡು ಅದು. ಅಲ್ಲ, ವೀರಭದ್ರ ರುದ್ರದೇವರ ಕೂದಲಲ್ಲ, ಕೂದಲಿಂದ ಹುಟ್ಟಿದವನು. ಹೌದು, ಕೂದಲನ್ನು ಜಾಡಿಸಿದಾಗ. ಭೈರವ ಬಂದು ರುದ್ರದೇವರ ರೂಪ, ಒಂದು ರೂಪ. ಇವನು ರುದ್ರದೇವರ ರೂಪನೇ. ರುದ್ರದೇವರ ತಲೆಯಿಂದ ಹುಟ್ಟಿದವನು, ಕೂದಲಿಂದ ಹುಟ್ಟಿದ ರುದ್ರದೇವರದ್ದೇ ಒಂದು ಅಂಶ. ಹಾಗೆ ಭೈರವನು ಕೂಡ ರುದ್ರದೇವರ ಮತ್ತೊಂದು ಅಂಶ. ಅದು ಪ್ರತ್ಯೇಕ ಅವತಾರನೋ ಅಥವಾ ಇವನಿಗೆ ಭೈರವ, ವೀರಭದ್ರನಿಗೆ ಭೈರವ ಅಂತ ಕರೀತಾರೋ ಅಂತ ನಾನು ಹೇಳಿದ್ದು. ಅದು ಪ್ರತ್ಯೇಕ ಅವತಾರ ಇರ್ಬೋದು, ಭೈರವ ಅಂತಾನೆ. ಅವನು ಇನ್ನೊಂದು ಸಮಯದಲ್ಲಿ ಬೇರೆ ಇದರಿಂದ ಹುಟ್ಟಿರ್ಬೋದು. ಕಾಳಭೈರವ ಅಂತ ಕರೀತಾರಲ್ಲ, ಆ ಚರಿತ್ರೆ ನೋಡಿದ್ರೆ ಗೊತ್ತಾಗತ್ತೆ. ಅನಿರ್ದೇಶ ಅಂತಂದ್ರೆ ಏನರ್ಥ ಆಚಾರ್ಯ? ಅತ್ರ ತ್ರಯಂಬಕ ಅರಹ ಪಾಶುಪತಿ ವಿಶೇಷಾಣಾಂ ಅನಿರ್ದೇಶಾತ್ ಕಿಂಚನ ತಾತ್ಪರ್ಯಂ ಅಸ್ತಿ ಇತಿ ಧ್ವನ್ಯತಿ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಶ್ಲೋಕ? ಇಲ್ಲ, ಅಲ್ಲಿ ಕರ್ಸಿ ಶ್ಲೋಕ ನೋಡಿ, 26ನೇ ಶ್ಲೋಕದಲ್ಲಿ ಪದರತ್ನಾವಳಿಯಲ್ಲಿ 3ನೇ ಲೈನ್ಲಿ ಅತ್ರ ತ್ರಯಂಬಕ ಹರಹ ಪಶುಪತಿ ಇತಿ ವಿಶೇಷ ನಾಮ ನಿರ್ದೇಶಾತ್. ಅನಿರ್ದೇಶಾತ್ ಅಲ್ಲ, ವಿಶೇಷವಾದ ಹೆಸರುಗಳನ್ನೇ ನಿರ್ದೇಶ ಮಾಡಿರೋದ್ರಿಂದ ಕಿಂಚನ ತಾತ್ಪರ್ಯ ಮಸ್ತಿ ಇತಿ ಧ್ವನಯತಿ. ಇಲ್ಲಿ ಏನೋ ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಭಾಗವತ ತ್ರ್ಯಂಬಕ, ಹರ, ಪಶುಪತಿ ಅನ್ನೋ ವಿಶೇಷವಾದ ಹೆಸರುಗಳನ್ನ ಇಲ್ಲಿ ನಿರ್ದೇಶ ಮಾಡಿದೆ ಭಾಗವತ. ಆದ್ರಿಂದ ಏನೋ ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಅದೇನು ಅನ್ನೋದನ್ನ ಆಚಾರ್ಯರು ಬ್ರಹ್ಮಪುರಾಣದ ವಾಕ್ಯ ಕೊಟ್ಟು ತೋರಿಸಿದ್ದಾರೆ. ಮಾನಸಿಕ ಯಜ್ಞದಲ್ಲಿ ಕೂಡ ನಮ್ಮ ಬಂದು ಬಲಿಯು ಕೊಡುವ ಒಂದು ಮಾನಸಿಕ ಯಜ್ಞ ಸಂಕಲ್ಪ ಮಾಡಿ ಪಶುವ ಬಂದು ಬಲಿ ಕೊಡ್ತಾರೆ. ಆ ತರ ಇಲ್ಲಿ ದಕ್ಷಿಣ. ಹೌದು, ನಾವು ಹಾಗೆ ಮಾಡ್ಬೇಕು. ನಾವು ಮಾಡೋ ಎಲ್ಲಾ ಕರ್ಮಗಳು ಕೂಡ ಮಾನಸಿಕವಾದ ಯಜ್ಞ ರೂಪದಲ್ಲೇ ಮಾಡಬೇಕು. ನಾವು ಏನೇ ಕೆಲಸ, ನಾವು ಆಫೀಸ್ ಕೆಲಸ ಇರ್ಬೋದು ಅಥವಾ ಬೇರೆ ಏನೋ ಲೌಕಿಕವಾದ ಕೆಲಸಗಳೆಲ್ಲ ಮಾಡ್ತೇವಲ್ಲ ನಾವು ದಿನ, ಇಲ್ಲೆಲ್ಲಾ ಕಡೆಯಲ್ಲೂ ಕೂಡ ಅದನ್ನ ಮಾನಸಿಕವಾಗಿ ಇದೊಂದು ಯಜ್ಞ ಅಂತ ಚಿಂತನೆ ಮಾಡೇ ಮಾಡಬೇಕು. ಮಾನಸ ಪೂಜಾ ಅಂತ ಒಂದಿದೆ, ಅದನ್ನ ನೋಡಿ ಯಾವ ತರ ನಾವು ಚಿಂತನೆ ಮಾಡಬೇಕು
ಅಂತ. ಪ್ರತಿ ದಿವಸ ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ಮಾನಸಿಕವಾಗಿ ಇದೊಂದು ಪೂಜಾ, ಭಗವಂತನ ಪೂಜಾ ಅಂತಾನೆ ಮಾಡಬೇಕು. ನಾವು ಈ ಪುರುಷ ಸುತ್ತಲಿ ಕೂಡ ನೋಡ್ತಾ ಇದ್ದಾರೆ, ಯತ್ ಪುರುಷೇನ ಅವಿಷಾ ದೇವ ಯಜ್ಞ ಅದನ್